ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ ಜೊತೆ ಡಿಸ್ಕಸ್ ಮಾಡಕ್ ಬಂದಿರೋ ವಿಷಯ ಏನಂದ್ರೆ, ನಿನ್ನೆ ತಾನೇ ನಡೆದಿರೋ CTI ಎಕ್ಸಾಮ್ಸ್ ನ ಕೀ ಆನ್ಸರ್ ಎಲ್ಲ ನೋಡಿದಿರ ಅನ್ಕೊಂಡಿದೀನಿ. ಅದ್ರ ಕಟ್ ಆಫ್ ಹೇಳೋಣ ಅಂತ ಬಂದೆ ಫ್ರೆಂಡ್ಸ್. ಕ್ವಶನ್ ಪೇಪರ್ ನೋಡಿದೆ, ತುಂಬಾ ಟಫ್ ಇದೆ. ಎಲ್ಲ ವಿಚಿತ್ರ ಡಿಫ್ರೆಂಟ್ ಸಬ್ಜೆಕ್ಟ್ ಇಂದ ಡಿಫ್ರೆಂಟ್ ಟೈಪ್ಸ್ ಕ್ವಶನ್ಸ್ ಬಂದಿದೆ. ತುಂಬಾ ಟಫ್ ಇತ್ತು ಪೇಪರು. ಸೊ ಕಟ್ ಆಫ್ ನೋಡೋದಾದ್ರೆ ನೋಡಿ, ಸಾಮಾನ್ಯ ಅಭ್ಯರ್ಥಿ ಅಂದ್ರೆ GM ಅಲ್ಲಿ ವುಮೆನ್ಸ್ಗೆ 3 ಪೋಸ್ಟ್ ಇದೆ. ಯಾರ್ಯಾರೆಲ್ಲ ಆದ್ರೆ ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕಿತ್ತು, ಅಪ್ಲಿಕೇಶನ್ ಹಾಕಿದ್ದು ಬಂದು 25,000, ಬಟ್ ಎಕ್ಸಾಮ್ ಅಟೆಂಡ್ ಮಾಡಿದ್ದು ಜಸ್ಟ್ 12,000. ಅರ್ಧಕ್ಕಿನ್ನೂ ಹೆಚ್ಚಿಗೆ ಜನ ಆಬ್ಸೆಂಟ್ ಆಗಿದ್ರು. ಸೊ ಯಾರ್ಯಾರೆಲ್ಲ ಅಟೆಂಡ್ ಮಾಡಿದೀರಾ, ನೀವಂತರ ಲಕ್ಕಿ ಅಂತ ಹೇಳ್ಬೋದು. ಕಟ್ ಆಫ್ ವಿಚಾರಕ್ಕೆ ಬಂದ್ರೆ ನೋಡಿ, ಸಾಮಾನ್ಯ ಅಭ್ಯರ್ಥಿ ಮಹಿಳೆಯರಿಗೆ 3 ಪೋಸ್ಟ್ ಇದೆ. 3 ಪೋಸ್ಟ್ ಯಾರ್ಯಾರೆಲ್ಲ ವುಮೆನ್ಸ್ ಎಕ್ಸಾಮ್ ಬರ್ದಿದ್ದೀರಿ, ನೀವೊಂದು 115 ಕ್ರಾಸ್ ಮಾಡಿದ್ರೆ ಆಗೋ ಚಾನ್ಸ್ ಇದೆ GM ಅಲ್ಲಿ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ನೋಡಿ, GM ಅದರ್ಸ್ಗೆ 1 ಪೋಸ್ಟ್ ಇಲ್ಲ. ಇದ್ದಿದ್ದು 3 ಪೋಸ್ಟ್ ಬಂದು ರೂರಲ್ ಅಂದ್ರೆ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ಇಂಗ್ಲಿಷ್ ಬರಲ್ಲ, ಕಂಪ್ಯೂಟರ್ ಬರಲ್ಲ, ಸೊ ಕನ್ನಡ ಮೀಡಿಯಂ ಅಲ್ಲಿ ಓದಿರ್ತಾರೆ. ಸೊ ಅದರಿಂದ ಕಟ್ ಆಫ್ ಕಡಿಮೆ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. GM ಅಲ್ಲಿ ಮೆನ್ಸ್ ಯಾರ್ಯಾರೆಲ್ಲ 115ರಿಂದ 120 ಕ್ರಾಸ್ ಮಾಡಿದೀರಾ, ಆ ರೇಂಜ್ ಅಲ್ಲಿ ಇದ್ರೆ ಅಪಾಯಿಂಟ್ ಆಗೋ ಚಾನ್ಸಸ್ ಇದೆ. 1:3 ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತೂ 100% ಬರುತ್ತೆ. ಇನ್ನು 3Bಗೆ ನೋಡಿ, ಅದರ್ಸ್ಗಿದೆ. ನೀವು ಅಷ್ಟೇ ಯಾರಾದ್ರೂ ಒಂದು 125 ಮೇಲೆ ಕ್ರಾಸ್ ಮಾಡಿದ್ರೆ ಆಗೋ ಚಾನ್ಸ್ ಇದೆ. 3A ಒಂದಿದೆ, ಅದರ್ ಯಾರಾದ್ರೂ 123 ಆ ರೇಂಜ್ ಅಲ್ಲಿ ಇದ್ರೆ ಆಗೋ ಚಾನ್ಸಸ್ ಇದೆ. ಇನ್ನು 2Bಗೆ ಬಂದು 1 ಪೋಸ್ಟ್ ಇದೆ. ಯಾರಾದ್ರೂ 120 ಈ ರೇಂಜ್ ಅಲ್ಲಿ ಇದ್ರೆ ಆಗೋ ಚಾನ್ಸ್ ಇದೆ. ಇನ್ನು 2Aಗೆ ಬಂದು 2A ವುಮೆನ್ಸ್ಗೆ ನೋಡಿ 1 ಪೋಸ್ಟ್ ಇದೆ. ಮತ್ತೆ ರೂರಲ್ಗೆ 1 ಪೋಸ್ಟ್ ಇದೆ. 2A ವುಮೆನ್ಸ್ ಅಲ್ಲಿ ಯಾರಾದ್ರೂ 110 ಆ ರೇಂಜ್ ಅಲ್ಲಿ ಇದ್ರೆ ಪಕ್ಕ ಅಪಾಯಿಂಟ್ ಆಗ್ತೀರಾ, ತಲೆನೇ ಕೆಡಿಸ್ಕೋಬೇಡಿ. ಇನ್ನು ರೂರಲ್ ಮೆನ್ಸ್ಗೆ ನೀವು ಯಾರಾದ್ರೂ 120 ಈ ರೇಂಜ್ ಅಲ್ಲಿ ಇದ್ರೆ ನಿಮ್ದು ಆಗುತ್ತೆ. ಇನ್ನು ST ಕ್ಯಾಟಗರಿಲಿ ವುಮೆನ್ಸ್ಗೆ 1 ಪೋಸ್ಟ್ ಇದೆ. ಸೊ ನೀವ್ ಯಾರಾದ್ರೂ 105ರಿಂದ 108 ಈ ರೇಂಜ್ ಅಲ್ಲಿ ಇದ್ರೆ ಪಕ್ಕ 1:3 ಬರುತ್ತೆ. ಇನ್ನು ಪರಿಶಿಷ್ಟ ಜಾತಿ ವುಮೆನ್ಸ್ಗೆ 1 ಪೋಸ್ಟ್ ಇದೆ. ಯಾರಾದ್ರೂ 100 ಕ್ರಾಸ್ ಮಾಡಿದ್ರು ಪಕ್ಕ ಆಗುತ್ತೆ. ಇನ್ನು ರೂರಲ್ ಅಲ್ಲಿ ಬಾಯ್ಸ್ಗೆ ಯಾರಾದ್ರೂ ಒಂದು 118ರಿಂದ 119 ಈ ರೇಂಜ್ ಅಲ್ಲಿ ಇದ್ರೆ ಪಾಯಿಂಟ್ ಆಗ್ತೀರಾ ಫ್ರೆಂಡ್ಸ್. ಇನ್ನು ಬ್ಲೈಂಡ್ ಅಂಗವಿಕಲರಲ್ಲಿ ಅದರ್ಸ್ ಒಂದಿದೆ. ನೀವು ಯಾರಾದ್ರೂ 100 ಕ್ರಾಸ್ ಮಾಡಿದ್ರೆ ನಿಮ್ದು ಆಗುತ್ತೆ. ಮಾಜಿ ಸೈನಿಕ 1 ಪೋಸ್ಟ್ ಇಲ್ಲ. ಟೋಟಲ್ 15 ಪೋಸ್ಟ್ ಇತ್ತು. ಯಾರ್ಯಾರೆಲ್ಲ ಎಕ್ಸಾಮ್ ಬರ್ತಿದ್ರಿ, ನಿಮ್ಮ ಮಾರ್ಕ್ಸ್ ನೋಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ.